ಸ್ನೇಹಿತರೆ ನಮಸ್ಕಾರ. ಯಾವಾಗ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹೊರಗಡೆ ಬಂತೋ, ಪೆನ್ಡ್ರೈವ್ನಲ್ಲಿರುವಂಥ ವಿಡಿಯೋಗಳು ಯಾವುದು ಅನ್ನೋದು ಗೊತ್ತಾಯಿತೋ, ಈ ರಾಸಲೀಲೆಯ ಬಗ್ಗೆ ಮತ್ತು ಈ ವಿಕೃತ ಮನಸ್ಥಿತಿಯ ಬಗ್ಗೆ ಆಕ್ರೋಶಗಳು ಕೂಡ ಹೆಚ್ಚಾಗ್ತಿದ್ದಾವೆ. ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ಕೂಡ ಮನುಷ್ಯನ? ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ಕೂಡ ಈ ರೀತಿ ವರ್ತನೆ ಮಾಡಿದ್ದು ಯಾಕೆ? ಆತನ ಮಾನಸಿಕತೆ, ಆತನ ವಿಕೃತತನ ಎಲ್ಲಿವರೆಗೆ ತಲುಪಿತ್ತು ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಅದರಲ್ಲೂ ಕೂಡ ತನ್ನ ಅಧಿಕಾರವನ್ನು ಅಥವಾ ತನ್ನ ಹಣ ಬಲವನ್ನು ಅಥವಾ ತನ್ನ ತೋಳ್ಬಲವನ್ನು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು, ಇವೆಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಹುಡುಗಿಯರನ್ನು ಬುಟ್ಟಿಗೆ ಬೀಳಿಸ್ಕೊಳ್ತಿದ್ದಂಥ ಈತ ಆ ಯುವತಿಯರಿಂದ ತನ್ನ ತೃಷೆಯನ್ನು ತೀರಿಸ್ಕೊಳ್ತಿದ್ದ. ಜೊತೆಗೆ ಈತನ ವಿಕೃತತನಕ್ಕೆ ಅದನ್ನು ವಿಡಿಯೋ ಮಾಡ್ತಾ ಇದ್ದ. ಇಂಥವರು ರಾಜಕೀಯದಲ್ಲಿ ಮತ್ತು ಜನಸೇವೆಗೆ ಸೂಕ್ತ ಅಲ್ಲ. ಇಂಥವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವೇ ಆಲೋಚನೆ ಮಾಡಬೇಕು. ಇಂಥವರು ಜನಪ್ರತಿನಿಧಿ ಆದರೆ ನಮ್ಮ ಜನರು ಎಷ್ಟು ಸುರಕ್ಷಿತ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಬೇಕು. ನೀವೇ ಆಲೋಚನೆ ಮಾಡಿ, ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಹಿಡಿದು ವಕೀಲರು ಇರ್ಬೋದು, ಸಿನಿಮಾ ನಟಿಯರಿರ್ಬೋದು, ಮಾಡೆಲ್ಗಳಿರ್ಬೋದು, ಜೊತೆಗೆ ನ್ಯೂಸ್ ಚಾನಲ್ನ ಆ್ಯಂಕರ್ಸ್ಗಳಿರ್ಬೋದು, ರಿಪೋರ್ಟರ್ಸ್ಗಳಿರ್ಬೋದು, ಹಾಗೆಯೇ ಸಾಮಾನ್ಯ ಜನರು, ತನ್ನ ತಾಯಿಯ ವಯಸ್ಸಿನ ಮಹಿಳೆಯರಿರ್ಬೋದು, ಜೊತೆಗೆ ಮನೆ ಕೆಲಸದಾಕೆ ಇರ್ಬೋದು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 2900 ಮಹಿಳೆಯರ ಜೊತೆಗೆ ಈ ರೀತಿ ವರ್ತನೆ ಮಾಡಿರುವಂಥ ಈತ ಮನುಷ್ಯನ ಅಂತ ಹೇಳಿಬಿಟ್ಟು ನಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಮೂಡದೇ ಇರಲಾರ್ದು. ಹೀಗಾಗಿ ಈಗ ಈತ ಫಾರಿನ್ನಲ್ಲಿ ಹೋಗಿ ಎಸ್ಕೇಪ್ ಆಗಿ ಅಡಗಿ ಕೂತಿದ್ರು ಕೂಡ, ಅಲ್ಲಿಂದ ಫಾರಿನ್ನಿಂದ ಬಂದ ಕೂಡಲೇ ಈತನನ್ನು ಅರೆಸ್ಟ್ ಮಾಡಿದರೂ ಕೂಡ, ನಂತರ ಈತ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಈತನಿಗೆ ಮತ್ತೆ ಮೈತ್ರಿ ಪಕ್ಷದಲ್ಲೇ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು BJP ನಾಯಕರು ಈಗಾಗಲೇ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಈತ ಒಂದು ವೇಳೆ ಗೆದ್ದರೂ ಕೂಡ ಈತ ಸಂಸದನಾಗೋಕ್ಕೆ ಅರ್ಹನಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಈಗಾಗಲೇ ಇಷ್ಟು ಕಳ್ಳಾಟವನ್ನು ಆಡಿರುವಂಥ ಈತನ ವಿರುದ್ಧ ಆಕ್ರೋಶವೂ ಕೂಡ ಸ್ಫೋಟ ಆಗ್ತಿದೆ. ಸ್ವತಃ BJPಯ ನಾಯಕರ ಜೊತೆಗೆ JDSನ ನಾಯಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಒಂದು ಪಕ್ಷಕ್ಕೆ ಕಪ್ಪು ಚುಕ್ಕಿ, ಎರಡನೇದು ದೇವೇಗೌಡರಿಗೆ ಕಪ್ಪು ಚುಕ್ಕಿ. ನೀವು ಪಕ್ಷಕ್ಕೆ ಕಪ್ಪು ಚುಕ್ಕಿಯನ್ನು ತರುವಂತಹ ಯಾವ ನೈತಿಕತೆಯನ್ನು ಕೂಡ ಹೊಂದಿಲ್ಲ ಅನ್ನುವಂಥ ಸಿಟ್ಟನ್ನು ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ. ಇವಿಷ್ಟು ಒಂದು ಭಾಗ ಆದರೆ, ಮತ್ತೊಂದು ಭಾಗವಾಗಿ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಈ ನಾಯಕರುಗಳು, ಯಾರು JDS ಮತ್ತು BJP ನಾಯಕರುಗಳು ಏನು ಹೇಳ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಒಬ್ಬ ಪರಮ ನೀಚನ ವಿರುದ್ಧ ಈಗಾಗಲೇ ರಾಜ್ಯದಾದ್ಯಂತ ಮಾತ್ರವಲ್ಲದೆ ದೇಶದಾದ್ಯಂತ ಆಕ್ರೋಶವೂ ಕೂಡ ಸ್ಫೋಟ ಆಗ್ತಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ರಾಜ್ಯದಲ್ಲಿ ಹಾಸನ ಮೈತ್ರಿ ಅಭ್ಯರ್ಥಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ. ಅದರಲ್ಲೂ ಕೂಡ ಅದು ಯಾವಾಗ ರೇವಣ್ಣ ಅರೆಸ್ಟ್ ಆದರೂ ಈ ಪ್ರಕರಣಕ್ಕೆ ಮತ್ತಷ್ಟು ಸೀರಿಯಸ್ನೆಸ್ ಬಂತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಕುತಂತ್ರ ಇದೆ ಅಂತ ಹೇಳಿಬಿಟ್ಟು JDSನ ನಾಯಕರು ಮತ್ತು ಕೆಲವು BJP ನಾಯಕರು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಪ್ರಜ್ವಲ್ ರೇವಣ್ಣ ಕುರಿತು ವಿರೋಧ ಪಕ್ಷದ ನಾಯಕ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದು, ಇದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಮತ್ತು ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಮತ್ತು ಕೊನೆ ಕ್ಷಣದಲ್ಲಿ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂತಹ ಭಯ, ಆತಂಕ ಎಲ್ಲವೂ ಕೂಡ ಇರೋದು ಸ್ವಾಭಾವಿಕ. ಇನ್ನು ಈ ಕುರಿತು, ಈ ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನದ ಬಗ್ಗೆ ಕುರಿತು ಅಶೋಕ್ ಕೂಡ ಮಾತನಾಡಿದ್ದಾರೆ. ಮಾಜಿ ಸಚಿವ HD ರೇವಣ್ಣನನ್ನು ಬಂಧಿಸಿದ್ದು ಸರಿಯಾಗಿದೆ. ಪೊಲೀಸರ ಕಾರ್ಯಕ್ಕೆ ನಾನು ಶ್ಲಾಘಿಸ್ತೇನೆ. ನಮ್ಮ ಹೊಂದಾಣಿಕೆ ಈ ರೀತಿಯಾದಂಥ ಪ್ರಕರಣದಲ್ಲಿ ಇರೋದೇ ಇಲ್ಲ. ಇನ್ನು ನಮ್ಮ ಹೊಂದಾಣಿಕೆಯಲ್ಲೂ ಪ್ರಜ್ವಲ್ ರೇವಣ್ಣ ಗೆದ್ದರೆ ಕ್ರಮ ಕೈಗೊಳ್ತೇವೆ. ಅಂಥವರನ್ನು ನಾವು ಮೈತ್ರಿ ಅಭ್ಯರ್ಥಿಯಾಗಿ ಇಟ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರಜ್ವಲ್ ರೇವಣ್ಣ ಗೆದ್ದರೆ ಅವರ ವಿರುದ್ಧ ನಾವು ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ, ಅವರನ್ನು ಉಚ್ಚಾಟನೆ ಮಾಡ್ತೇವೆ. ನಮ್ಮ ಹೊಂದಾಣಿಕೆಯಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಗೆದ್ದಿಲ್ಲ. ಪ್ರಜ್ವಲ್ ಗೆದ್ದರೆ ಅವರ ಪಕ್ಷದ ನಾಯಕರು ಕ್ರಮ ಕೈಗೊಳ್ಳಬೇಕು, ನಾವು ಕೂಡ ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಖಡಕ್ಕಾಗಿ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಬಟ್ ಅಶೋಕ್ ಇದು ಯಾವ ಸೆನ್ಸ್ ಇಟ್ಕೊಂಡು ಮಾತನಾಡ್ತಿದ್ದಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ಅಶೋಕ್ಗೆ ಇಲ್ಲಿ ಒಂದು JDS ಅನ್ನೋದು ಮೈತ್ರಿ ಪಕ್ಷ ಮಾತ್ರ. ಇವರೇನು ಕ್ರಮ ಕೈಗೊಳ್ತೀನಿ ಅದು ಇದು ಅಂತ ಹೇಳಿ ಬಂಬಡಿ ಹೊಡಿತಿದ್ದಾರಲ್ಲ ಅಥವಾ ಬಿಲ್ಡಪ್ ಕೊಡ್ತಿದ್ದಾರಲ್ಲ, ಅದು ಅಷ್ಟು ಸುಲಭ ಅಲ್ಲ. ಯಾಕೆಂತ ಹೇಳಿದ್ರೆ ಇವ್ರ ಕೈಯಲ್ಲಿ ಏನೂ ಇಲ್ಲ. ಅಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರೋದು ಒಂದು ಕೇಂದ್ರ ಸಚಿವ ಸಂಪುಟ ಅಥವಾ ಇನ್ನೊಂದು ಇಲ್ಲಿ ಯಾರು JDSನ ನಾಯಕರು, ಅವರಿಬ್ಬರು ಬಿಟ್ಟರೆ ಬೇರೆ ಯಾರು ಕೂಡ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ಬಂಬಡಿ ಹೊಡಿಬೇಕಷ್ಟೆ. ಇನ್ನು ಬರಗಾಲದ ಪರಿಹಾರದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಇಷ್ಟು ವೈಭವೀಕರಿಸ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಮಾಡಬಾರ್ದಿರೋ ಕೆಲಸವನ್ನು ಮಾಡ್ತಿದೆ ಅಂತ ಹೇಳಿ ಆರೋಪವನ್ನು ಕೂಡ ಹಾಕ್ತಾ ಇದ್ದಾರೆ. ಬಟ್ ಅದೇನೇ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಆಕ್ರೋಶ ಅಂತೂ ಸ್ಫೋಟ ಆಗ್ತಿರೋದಂತೂ ಸತ್ಯ. ಇಂಥವ್ರು ಗೆಲ್ಲಬಾರ್ದು ಸರ್,
ಇಂಥವ್ರು ಗೆದ್ದರೆ ಇವರನ್ನು ನಂಬಿ ಹೇಗೆ ನಾವು ನಮ್ಮ ಹೆಣ್ಮಕ್ಳನ್ನು ಇವರ ಬಳಿ ಕಳಿಸೋಕ್ಕಾಗುತ್ತೆ? ಕೇವಲ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ನಮ್ಮ ಹೆಂಡ್ತಿರು ಅಥವಾ ನಮ್ಮ ತಾಯಿಯಂದರು ಯಾರೂ ಕೂಡ ಸೇಫ್ ಅಲ್ವೇನೋ ಅನ್ನುವಂಥ ಭಾವನೆ ಈಗ ಈ ವಿಡಿಯೋಗಳನ್ನು ನೋಡಿದವ್ರಿಗೆ ಅರಿವಾಗ್ತಿದೆ. ಯಾಕಂತ ಹೇಳಿದ್ರೆ ಅಷ್ಟು ಹಿರಿ ವಯಸ್ಸಿನ ಮಹಿಳೆಯರ ಮೇಲೆ ಈತ ನಡೆಸಿರುವಂಥ ದೌರ್ಜನ್ಯ ಅಷ್ಟು ಕೆಟ್ಟದಾಗಿದೆ. ಎಲ್ಲೂ ಕೂಡ ನಾವು ಕಲ್ಪನೆ, ಊಹೆ ಏನೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಷ್ಟು ಗಂಭೀರವಾದಂತಹ ಒಂದು ಚಿಂತನೆ ಇದು ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಗ ಮಾತ್ರ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಈಗ ನೋಡಿ, ಹೊಸ ದೂರುದಾರರು ಕೊಡ್ತಿರುವಂಥ ದೂರುಗಳನ್ನು ಗಮನಿಸಿದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಎಂತಹ ಕಾಮುಕನಾಗಿದ್ದ ಅನ್ನೋದು ಗೊತ್ತಾಗ್ತಿದೆ. ಮತ್ತು ಆತನ ವಿಕೃತತೆ ನೋಡಿ, ಆ ವಿಡಿಯೋಗಳನ್ನು ಮಾಡುವಂಥದ್ದು, ಅದನ್ನು ಹಾಗೆ ಮೊಬೈಲ್ನಲ್ಲಿ ಇಟ್ಕೊಳ್ಳುವಂಥದ್ದು, ನಂತರ ಆತನಿಗಿದ್ದಂಥ ಒಂದೊಂದು ಚಟಗಳು, ವಿಚಿತ್ರವಾದಂಥ ಚಟಗಳು ಅನ್ನೋದು ಗೊತ್ತಾಗ್ತಿದೆ. ಹೀಗಾಗಿ ಇವೆಲ್ಲದರ ವಿರುದ್ಧ ಈಗ ಆಕ್ರೋಶ ಸ್ಫೋಟಗೊಳ್ತಾನೆ ಇದೆ. ಇವೆಲ್ಲದರ ವಿರುದ್ಧ ಈಗಾಗಲೇ ಒಂದೊಂದೇ ಹೊಸ ಇನ್ಫಾರ್ಮೇಷನ್ಸ್ಗಳು ಹೊರಗಡೆ ಬರ್ತಿದ್ದಾವೆ. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಸದ್ಯಕ್ಕಂತೂ ಉಳಿಗಾಲ ಅನ್ನೋದು ಡೌಟೇ. ಹೀಗಿರುವಾಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಕಡೆ ಸಂತ್ರಸ್ತೆಯರು ಕೊಡ್ತಿರುವಂಥ ದೂರು, ಮತ್ತೊಂದು ಕಡೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿರುವಂಥ ವಿಚಾರಗಳು, ಇವೆಲ್ಲದೂ ಕೂಡ ಉರುಳಾಗಿ ಪರಿಣಮಿಸುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಫಾರಿನಲ್ಲಿ ಕೂತ ತಕ್ಷಣ ಎಷ್ಟು ದಿನ ಕೂರ್ಬೋದು, ಎಷ್ಟು ಸಮಯ ಕೂರ್ಬೋದು ಅಲ್ವಾ? ಈಗ ವಾಪಸ್ ಬರಲೇಬೇಕು. ಇವಾಗ ಎಲೆಕ್ಷನಲ್ಲಿ ಗೆದ್ದ ಈ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ ಮತ್ತೆ ಆತನನ್ನು ಮಾಜಿ ಮಾಡಬೇಕು ಅನ್ನೋಂಥ ಪ್ರಯತ್ನವೂ ಕೂಡ ನಡೀಲೇಬೇಕು. ಹೀಗಾಗಿ ಈ ನಿಟ್ಟಿನಲ್ಲೂ ಕೂಡ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಒಟ್ಟಿನಲ್ಲಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿದಂಥ ಒಂದೇ ಒಂದು ಎಡವಟ್ಟು ಹೇಗೆ ಸುತ್ತಿ ಬಳಸಿ ಆತನನ್ನೇ ಇಲ್ಲಿ ಕಟ್ಟಿ ಹಾಕ್ತಿದೆ ಅನ್ನೋದನ್ನು ಸ್ಪಷ್ಟವಾಗಿ ನೀವು ಗಮನಿಸ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ಸಂಸದನಾಗಿದ್ದುಕೊಂಡು ಹೇಗಿರಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದಂಥ ಈ ಪ್ರಜ್ವಲ್ ರೇವಣ್ಣಗೆ ಆತ ಮಾಡಿದಂಥ ತಪ್ಪುಗಳೇ ಆತನಿಗೆ ಉರುಳಾಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಆತ ಕನಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಅದರಲ್ಲೂ ಕೂಡ ಈ ಹಗಲು ರಾತ್ರಿ ಎನ್ನದೇ ಜನಸೇವೆ ಮಾಡೋರು ಒಂದು ಕಡೆ, ಮತ್ತೊಂದು ಕಡೆ ಈ ರೀತಿ ಅಡ್ಡದಾರಿಯನ್ನು ಹಿಡಿದು ಬೇರೆ ಈ ಜನಸೇವೆಯ ಹೆಸರಿನಲ್ಲಿ ಬೇರೆ ಸೇವೆಗಳನ್ನು ಮಾಡೋರು, ಬೇರೆ ಸೇವೆಗಳನ್ನು ಪಡೆಯೋರು ಮತ್ತೊಂದು ಕಡೆ. ಇವರ ನಡುವಿನಲ್ಲಿ ವಾಸ್ತವವಾಗಿ ಮತ್ತು ಶ್ರದ್ಧಾ ಭಕ್ತಿಯಿಂದ ಇರುವಂತಹ ಜನಪ್ರತಿನಿಧಿಗಳು ಒಂದು ಕಡೆ. ಇವರೆಲ್ಲರೂ ಕೂಡ ನಾವು ಸೆಲೆಕ್ಟ್ ಮಾಡುವಂಥ ಹಂತದಲ್ಲಿ ಆಲೋಚನೆ ಮಾಡಿ ಯಾರು ಏನು ಇವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದರೆ ಮತ್ತೊಂದು ರಾಜಕೀಯ ದುರಂತ ಅಂತಲೂ ಕೂಡ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.